ಅಡಿಷನಲ್ ಕಮಿಷನರ್, ಜೂನಿಯರ್ ಜಾಯಿಂಟ್ ಕಮಿಷನರ್, ಡೆಪ್ಟಿ ಕಮಿಷನರ್ ಎಲ್ಲ ಅಧಿಕಾರಿಗಳು. ಯಾಕೆಂದರೆ ಎಷ್ಟೋ ಸರ್ಕಾರದ ಸೂಕ್ಷ್ಮ ಕೆಲಸಗಳು 4 ಬಾಗಿಲು ಒಳಗಡೆ ಆಗೋವಂಥ ಡಿಸಿಷನ್ಗೆ ಪೊಲೀಸ್ ಕಮಿಷನರ್ ಅದ್ರ ಬಗ್ಗೆ ತಿಳುವಳಿಕೆ ಇರುತ್ತೆ. ಕೆಲವು ಸರ್ತಿ ಒಳ್ಳೆ ಡಿಸಿಷನ್ಸ್ ಇರುತ್ತೆ, ಕೆಲವು ಸರ್ತಿ ಬ್ಯಾಡ್ ಡಿಸಿಷನ್ಸ್ ಇರುತ್ತೆ, ಇನ್ಕರೆಕ್ಟ್. ಬಟ್ ಆದರೆ ಸರ್ಕಾರಕ್ಕೆ ವಿಶ್ವಾಸದಲ್ಲಿರೋವಂಥ ಅಧಿಕಾರಿನೇ ಪೊಲೀಸ್ ಕಮಿಷನರ್. ಅಂಥ ಒಂದು ಪೊಲೀಸ್ ಕಮಿಷನರ್ಗೆ ನೀವೇ ಆಯ್ಕೆ ಮಾಡಿರೋಂಥ ಪೊಲೀಸ್ ಕಮಿಷನರ್ಗೆ ಕನಿಷ್ಠ ನೀವು ಅಸಮಾಧಾನ ಆಗಿದರೆ ಅವ್ರಿಗೆ ವರ್ಗಾವಣೆ ಮಾಡ್ಬೋದಾಗ, ಅಥವಾ ರಜೆ ಮೇಲೆ ಹೋಗಿ ಅಂತ ಹೇಳ್ಬೋದಾಗಿತ್ತು, ಅಥವಾ ಬೇರೆ ಜವಾಬ್ದಾರಿ ಅಂತ ಹೇಳ್ಬೋದ, ಅಥವಾ ಅದು ಬೇಡ ನೀವು ಫಾರಿನ್ ಒಂದು ರೌಂಡ್ ಹೋಗ್ರಿ ನೀವು ಅಂತ ಹಂಗೆ ಕಳಿಸ್ಬಿಡ್ಬೋದಾಗಿತ್ತಲ್ಲ. ಅಂಥದ್ರಲ್ಲಿ ಇಷ್ಟು ಹೀನಾಯವಾಗಿ ಅವಮಾನ ಮಾಡಿ ಅವರ ಅಡಿಷನಲ್ ಕಮಿಷನರ್ಗೆ, ಅವ್ರ ಡೆಪ್ಟಿ ಕಮಿಷನರ್ಗೆ, ಅಸಿಸ್ಟೆಂಟ್ ಕಮಿಷನರ್, ಇನ್ಸ್ಪೆಕ್ಟರ್ ಎಲ್ರಿಗೂ ಮಾಡಿದ್ರೆ ಇಟ್ ಈಸ್ ಓನ್ಲಿ ಅವ್ರ ವೈಫಲ್ಯ ಅಲ್ಲ, ಅದು ಸರ್ಕಾರದ ವೈಫಲ್ಯವನ್ನು ಮುಚ್ಚಾಕಕ್ಕೆ ಪೊಲೀಸ್ನವ್ರಿಗೆ ಇದು ಮಾಡ್ತಿದ್ದಾರೆ. ಸರ್ಕಾರ ಏನು ಕ್ರಮ ತೊಗೊಂಡಿತ್ತು? ಏನಾದರೂ ಚೀಫ್ ಸೆಕ್ರೆಟರಿ ಲೆವೆಲಲ್ಲಿ ಏನಾದರೂ ಮೀಟಿಂಗ್ ಆಗಿತ್ತಾ? ಇಷ್ಟು ದೊಡ್ಡ ಜನದಟ್ಟಣೆ ಆಗ್ತಾ ಇದೆ, ಅದು ಫಸ್ಟ್ ಆ್ಯಂಟಿಸಿಪೇಟ್ ಮಾಡಬೇಕು. ಆ ಮೂಡ್ ನೋಡಿಬಿಟ್ಟೆ ಎಮರ್ಜೆನ್ಸಿ ಮೀಟಿಂಗ್ ಇದು ನಡೆದ್ರೆ ಝೂಮ್ ಗೀಮೆಲ್ಲ ಅರ್ಧ ಗಂಟೆ 3/4 ಗಂಟೆ ಸರ್ಕಾರ ಥರ ಯಾವ ಸಂಪನ್ಮೂಲಗಳಿಲ್ಲ ರೀ. ಬೇಕಾಗಿದ್ದಾರೆ ನಮಗೊಂದು 120 ಆ್ಯಂಬುಲೆನ್ಸ್ ಬೇಕು, ನಮಗೆ 5 ಕಿಲೋಮೀಟರ್ ಹಗ್ಗ ಬೇಕು, ನಮಗೆ CCTV ಕ್ಯಾಮ್ರಾ ಬೇಕು, ರಕ್ತದ ಬಾಟಲ್ ಇಷ್ಟು ಬೇಕು, ಹಾಸ್ಪಿಟ್ಲಲ್ಲಿ ಇಷ್ಟು ರೂಮ್ಸ್ ಬೇಕು, 1000 ಸ್ಟ್ರೆಚರ್ ಬೇಕು, ಪ್ರೈವೇಟ್ ಸೆಕ್ಯೂರಿಟಿ ಕರ್ಸ್ ಬೇಕು, ವಾಟರ್ ಬೌಸರ್ ಬೇಕು, ನಮಗೆ ಏನೇನು ಎಕ್ವಿಪ್ಮೆಂಟ್ ಬೇಕಲ್ಲ ಕಾನೂನು ಸುವ್ಯವಸ್ಥೆ ಮಾಡೋಕ್ಕೆ. ಅವ್ರ ಸರ್ಕಾರದಲ್ಲಿ ಎಲ್ಲ ಇತ್ತಲ್ಲ, ಯಾಕೆ ಮಾಡಿಲ್ಲ? ಅದನ್ನು ತೊಗೊಂಡು ಹೋಗಿ ನೀವು ಪೊಲೀಸ್ ಕಮಿಷನರ್ಗೆ ಮಾಡ್ತಾರೆ. ಇಡೀ ಪೊಲೀಸ್ ಇಲಾಖೆದು ಮನೋಬಲ ಕುಗ್ಗೋಗಿದೆ. ನಾವು ಯಾರಿಗೆ ನಂಬಿಟ್ಟು ಕೆಲಸ ಮಾಡೋಕ್ಕಾಗತ್ತಂತೆ. ಆಯಿತು, ರಾಜಕಾರಣಿಗಳೇ ಬೈತಾರೆ, ಚೀಮಾರಿ ಹಾಕ್ತಾರೆ, ದೂರ ಇಡ್ತಾರೆ, ಸರಿ. ಬಟ್ ಆದರೆ ಕಾಯಮಾಗಿ ಪೊಲೀಸ್ ಕಮಿಷನರ್ ತಾನೇ ರಕ್ಷಣೆ ಮಾಡೋದು ಎಲ್ರಿಗೂ. ಎಷ್ಟೋ ಸರ್ತಿ ನಾನು ಒಬ್ಬ DCP ಕೆಲಸ ಮಾಡಿದ್ದೀನಿ, ನಾವೆಲ್ಲ ತಪ್ಪು ಮಾಡಿರ್ತೀವಿ, ಪೊಲೀಸ್ ಕಮಿಷನರ್ ಸರ್ ತಪ್ಪಾಗಿದೆ, ಆಯ್ತು ಬಿಡಪ್ಪ ನಾನು ನೋಡ್ಕೊತೀನಿ, ಉತ್ತರ ಕೊಡ್ತೀನಿ ಅಂತ. ಅದಕ್ಕಿಂತ ಹಿಂದೆ ಇನ್ನೂ ದೊಡ್ಡ ತಪ್ಪುಗಳಿಗೂ ಪೊಲೀಸ್ ಕಮಿಷನರ್ ಮಟ್ಟದಲ್ಲಿ ನೀವು ಪೊಲೀಸ್ ಕಮಿಷನರ್ಗೆ ನೀವು ಹೊಡೆದಾಕ್ಬಿಟ್ರೆ, ಆಲದ ಮರನೇ ಕಡ್ದಾಕ್ಬಿಟ್ರೆ, ನೀವು ಆಲದ ಮರದ ಒಳಗಿರೋ ಬೇರೆ ಬೇರೆ ಸಣ್ಣ ಪ್ರಾಣಿಗಳು, ಪಕ್ಷಿಗಳು ಯಾರ ಹತ್ರ ನಾವು ಅಂದರೆ ಈಗ ಯಾರು ಧೈರ್ಯವಾಗಿ ಕೆಲಸ ಮಾಡೋಕ್ಕೆ ಹೋಗಲ್ಲ. ಇಷ್ಟು ನಾವು ರೈಡ್ ಮಾಡ್ತೀವಿ, ಎನ್ಕೌಂಟರ್ ಮಾಡ್ತೀವಿ, ಫಾಲ್ಸ್ ಎನ್ಕೌಂಟರ್ ಮಾಡ್ತೀವಿ, ಯಾರಿಗೊಬ್ಬರು ನಂಬಿರ್ತೀವಿ ಪೊಲೀಸ್ ಕಮಿಷನರ್. ಯಾಕೆಂದರೆ ಈ ಅಧಿಕಾರಿ ವಿಶ್ವಾಸ ಸರ್ಕಾರದಲ್ಲಿದೆ. ಇವ್ರು ಏನು ಹೋಗಿ ಮುಖ್ಯಮಂತ್ರಿ ಕನ್ವಿನ್ಸ್ ಮಾಡಿದರೆ ನಮಗೆ ಅಭಯ ಹಸ್ತ ಇದೆ, ಆ ಅಭಯ ಹಸ್ತಾನೇ ನೀವು ಕಡ್ದಾಕ್ಬಿಟ್ರೆ ನೀವು ಏನು ಮೆಸೇಜ್ ಕಳಿಸ್ತೀರಾ? ಇಂಥ ಎಷ್ಟೋ ಘಟನೆಗಳು ರಾಷ್ಟ್ರದಂತಾಗಿದೆ. ರಾಷ್ಟ್ರದಲ್ಲಿ ಎಷ್ಟೋ ಕಡೆ ಸ್ಟ್ಯಾಂಪೀಡ್ ಇತ್ಯಾದಿಗಳ ಯಾವ ಮುಖ್ಯಮಂತ್ರಿನೂ ಕೂಡ ತನ್ನ ಎಲ್ಲಕ್ಕಿಂತ ವಿಶ್ವಾಸದಲ್ಲಿರೋ ಅಧಿಕಾರಿಗೆ ಈ ರೀತಿ ಬಲಿ ಹಾಕಿ ತೆಗೆಯೋದಿಲ್ಲ. ಸೊ ಇದು ಕೇವಲ ದಯಾನಂದ್ ಅಂತ ಅಧಿಕಾರಿಯ ಕಗ್ಗೋಲೆ ಅಲ್ಲ, ಇದು ಸರ್ಕಾರ ಮಾಡಿರೋದು. ಈ ಪೊಲೀಸ್ ಕಮಿಷನರ್ ವ್ಯವಸ್ಥೆ ಇದಲ್ಲ, ಅದರದೇ ಕಗ್ಗೋಲೆ ಮಾಡಿಬಿಟ್ಟಿದ್ದಾರೆ. ಅಂದರೆ ಇಡೀ ಪೊಲೀಸ್ ವ್ಯವಸ್ಥೆ ಇದಲ್ಲ, ಅದು ಅಲ್ಲಾಡೋಗ್ಬಿಟ್ಟಿದೆ. ಯಾರು ನಂಬ್ತಾರೆ? ಯಾರೋ ಯಾವ ಅಧಿಕಾರಿಗೂ ಇನ್ಮೇಲೆ ನಂಬಕ್ಕೆ ಹೋಗಲ್ಲ. ಬಿಡಪ್ಪ ಅವ್ರಿಗೆ ಸಸ್ಪೆಂಡ್ ಮಾಡ್ದಾನೆ ನಮಗೇನು ಬಿಡ್ತಾರಂತ ಇದುವರೆಗೂ ಹೇಳ್ತಾ ಇದ್ದೀನಿ ರೀ. ಎಷ್ಟು ಸರ್ತಿ ಹೇಳಿದ್ದೀನಿ, ಯುವರ್ ಚೀಫ್ ಮಿನಿಸ್ಟರ್, ಯುವರ್ ಡೆಪ್ಟಿ ಚೀಫ್ ಮಿನಿಸ್ಟರ್ ಆ್ಯಂಡ್ ಹೋಮ್ ಮಿನಿಸ್ಟರ್, ಈ 3 ಜನ ಬಿಟ್ಟರೆ ಇನ್ನು ಯಾರೂ ಅಪರಾಧಿನೇ ಇಲ್ಲ. ಇಟ್ ಈಸ್ ಕ್ರಿಮಿನಲ್ ನೆಗ್ಲಿಜೆನ್ಸ್. ಹೋಮ್ ಮಿನಿಸ್ಟರ್ ಇಷ್ಟು ದೊಡ್ಡ ಇಲಾಖೆ ನಡೆಸ್ತಾರೆ, ಅವ್ರಿಗೇನು ಇದು ಬೇಡವಾ? ಸೆನ್ಸ್ ಆಫ್ ಅಸೆಸ್ಮೆಂಟ್ ಬೇಡವಾ ಅವ್ರಿಗೆ? ಉಪಮುಖ್ಯಮಂತ್ರಿ ಅವ್ರಿಗೇನು ತರಾತುರಿನ ಅವ್ರಿಗೆ ಅವರು ಪೊಲಿಟಿಕಲ್ ಇದಕ್ಕಾಗಿ ಅವರು ಏರ್ಪೋರ್ಟಲ್ಲಿ ಕಾಣಿಸ್ಕೊಳ್ತಾರೆ, ವಿಧಾನಸೌಧದಲ್ಲಿರ್ತಾರೆ, ಇಲ್ಲಿ ಸ್ಟೇಡಿಯಮಲ್ಲಿರ್ತಾರೆ, ಎಲ್ಲ ಕಡೆ ಕಪ್ಪಗೆ ಮುತ್ತು ಕೊಡ್ತಾ ಇದ್ದಾರೆ. ಅಲ್ಲಿಗೆ ಏನು ಇವ್ರು ಗೆದ್ಕೊಂಬಂದಿರ, ಏನು ಇವ್ರು ಆಟ ಮಾಡ್ಕೊಂಬಂದಿರ? ಆಫ್ಟರ್ ಆಲ್ ಇಟ್ ಈಸ್ ಓನ್ಲಿ ಕ್ಲಬ್ದದು, ರಾಜ್ಯದ ಪದಕನೂ ಅಲ್ಲ, ದೇಶದ ಪದಕನೂ ಅಲ್ಲ ಅದು. ಸೊ ಇಷ್ಟು ಥರ ಮತ್ತು ಮುಖ್ಯಮಂತ್ರಿಗೆ ಇದೆಲ್ಲ ಗೊತ್ತಿದ್ರು ಸಹ ಸಹಿಸ್ಕೊಂಡಿದ್ದಾರಲ್ಲ. ಯಾಕೆ ಸಹಿಸ್ಕೊಂಡಿದ್ದಾರೆ? ಹೀ ಈಸ್ ದ ಒನ್ ಎಲ್ಲ ಒಂದು ಘಟನೆ ಆದರೆ ಬಕ್ ಸ್ಟಾಪ್ಸ್ ವಿತ್ ದ ಚೀಫ್ ಮಿನಿಸ್ಟರ್, ಫಿನಿಶ್ಡ್. ಬೇರೆ ಇನ್ಯಾರಿಗೂ ಅಲ್ಲ. ಈ ಉಳಿದವರೆಲ್ಲ ಕೆಳ ಹಂತದಲ್ಲಿ ಇರೋರು ಅಲ್ಲ. ಅವ್ರ ಮನೆಯವರೆಲ್ಲ ಎಲ್ಲ ಮಂತ್ರಿಗಳ ಕುಟುಂಬದವರು, ಮಕ್ಕಳು, ಮೊಮ್ಮಕ್ಕಳು, ಅಳಿಯಂದ್ರು, ಅವ್ರದ್ದೇ ಕಾಟ ಅಲ್ಲಿ. ಡೆಪ್ಟಿ CM ವೈಕೇರಿಯಸ್ ರೆಸ್ಪಾನ್ಸಿಬಿಲಿಟಿ, ಓವರ್ ಆಲ್ ರೆಸ್ಪಾನ್ಸಿಬಿಲಿಟಿ ಅವ್ರದ್ದು. ಡೆಪ್ಯೂಟಿ CM ಫಾರ್ ಕಂಪ್ಲೀಟ್ಲಿ ಹೈಜಾಕಿಂಗ್ ದಿ ಫೆಸ್ಟಿವಲ್ ವಿತೌಟ್ ಎನಿ ರೀಸನ್. ಹೋಮ್ ಮಿನಿಸ್ಟರ್ ಫಾರ್ ಕಂಪ್ಲೀಟ್ ನೆಗ್ಲಿಜೆನ್ಸ್ ಆಫ್ ಹಿಸ್ ಸಾವರಿನ್ ಡ್ಯೂಟೀಸ್. ಅವ್ರದ್ದು ಸಾವರಿನ್ ಡ್ಯೂಟಿ ಅಂದರೆ ಅವ್ರು ಬಿಟ್ಟು ಇನ್ಯಾರೋ ಕೆಲಸ ಮಾಡೋಕ್ಕಾಗದೆ, ಔಟ್ಸೋರ್ಸ್ ಮಾಡೋದಕ್ಕೆ ಆಗದೆ ಇರೋದಕ್ಕೆ ಅವರು ಕಂಪ್ಲೀಟ್ ಅವ್ರು ಯಾವ ಕರ್ತವ್ಯ ನಿರ್ವಹಿಸಲೇ ಇಲ್ಲ ಹೋಮ್ ಮಿನಿಸ್ಟರ್. ನೋಡ್ರಿ, ಇಂಟೆಲಿಜೆನ್ಸ್ ಎಲ್ಲ CM ಕೈ ಕೆಳಗಿರೋದು. ಹೌದು, ಇವ್ರಿಗೆ ಜನ ತಾನೇ ಆಯ್ಕೆ ಬಂದು ಕೂಡಿಸಿರೋದು, ಜನ ತಾನೇ ಹುಡುಗಿ ಓಡಿಸ್ಬೇಕು. ಅದು ಹೌದು, ದಟ್ ಇಸ್
ಅದು ಅವ್ರ ವಿವೇಚನದಲ್ಲಿ ಅವ್ರು ಮಾಡಿದ್ದಾರೆ ಅಷ್ಟು. ಅವರು ಯಾರ್ಯಾರಿಗೆ ಹೆಂಗೆ ಮಾಡಬೇಕು ಅಂತ ದಟ್ ಇಸ್ ಹಿಸ್ ಡಿಸಿಷನ್. ಇಟ್ಸ್ ನಾಟ್ ಎ ಕರೆಕ್ಟ್ ಡಿಸಿಷನ್. ಎಷ್ಟು ಜನ ಹಂಗೆ ನೋಡೋಕೆ ಎಷ್ಟು ಜನಕ್ಕೆ ಸಸ್ಪೆಂಡ್ ಮಾಡ್ತಾ ಹೋಗ್ತಾರೆ. ಡಿ ಜಿ ಪಿಗೆ ಸಸ್ಪೆಂಡ್ ಮಾಡಬೇಕು, ಡಿ ಜಿ ಪಿಗೆ ಸಸ್ಪೆಂಡ್ ಮಾಡೋಕ್ಕಾಗತ್ತೆ. ಅಂದರೆ ಒಂದು ಸರ್ತಿ ನೀವು ತಪ್ಪು ಮಾಡಿದಂದ್ರೆ ಇನ್ನೂ ಜಾಸ್ತಿ ತಪ್ಪು ಮಾಡಿ ಅಂತ ಹೇಳ್ತಾ ಇದ್ದೀರಾ ನೀವು. ನೀವು ಅವ್ರಿಗೆ ಸಸ್ಪೆಂಡ್, ಅವ್ರಿಗೆ ಯಾಕೆ ಮಾಡಿಲ್ಲ, ಇವ್ರಿಗೆ ಯಾಕೆ ಮಾಡಿದ ಸಸ್ಪೆಂಡ್ ಮಾಡೋದು ಹೇಳಿದೆ ನಾನು. ಒಳ್ಳೆ ಜುಡಿಷಿಯಲ್ ಎಂಕ್ವೈರಿ ಬೈ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್, ಸಿಟ್ಟಿಂಗ್ ನಾಟ್ ರಿಟೈರ್ಡ್ ಹೈಕೋರ್ಟ್ ಜಡ್ಜ್. 3 ತಿಂಗಳ ಒಳಗೆ ಮಾಡಿಬಿಟ್ಟು ಇಮಿಡಿಯೇಟ್ ಕ್ರಮ ತಗೊಳ್ಳಿ. ಸರ್, ಈಗ ಸಿಎಂ ಡಿಸಿಎಂ ಗೃಹ ಸಚಿವರು ಹೊಣೆಗಾರರು ಅಂತ ಹೇಳ್ತಾರೆ. ಹೌದು. ಯಾವ ರೀತಿ ಕ್ರಮ ಆಗಬೇಕು ಅಂತ ಕಾನೂನಾತ್ಮಕವಾಗಿ ಏನು ಕ್ರಮ ಆಗಬೇಕು ಸರ್? ದೇ ಶುಡ್ ಸ್ಟೆಪ್ ಡೌನ್. ನೋಡ್ರಿ, ಇದೇ 81ನೇ ಇಸ್ವಿಲಿ ನರಗುಂದಲ್ಲಿ ಆಗಿರೋ ಗಲಿಗೆ ದೇರ್ ಹೈಕಮಾಂಡ್ ಶುಡ್ ಚೇಂಜ್ ದೆಮ್, ದಟ್ಸ್ ಆಲ್. 3 ಜನ ಶುಡ್, ಆಲ್ ದೀಸ್ 3 ಪೀಪಲ್ ಶುಡ್ ಲೀವ್, ದೇ ಶುಡ್ ಗೆಟ್ ಔಟ್. ಕಾನೂನಾತ್ಮಕವಾಗಿ ಏನು ಮಾಡಬೇಕು ಸರ್? ಎಫ್ಐಆರ್ ಆಗಬೇಕು ಅವ್ರ ಮೇಲೆ, ಏನಾಗ್ಬೋದು? ಕಾನೂನಾತ್ಮಕವಾಗಿ ಅವ್ರ ಮೇಲೆ ಎಫ್ಐಆರ್ ಕೂಡ ಆಗಿದೆ. ಬಟ್ ಯಾರು ತನಿಖೆ ಮಾಡ್ತಾರೆ? ಮುಖ್ಯಮಂತ್ರಿಗಳ ಯಾರೊಬ್ಬರು ವಕೀಲರು, ಒಬ್ಬರ ಶರ್ಮಾ ಅಂತ ವಕೀಲ್ ಮಾಡಿದಾರಂತೆ ಅಲ್ಲಿಗೆ. ತನಿಖೆ ನೋಡೋಣ, ಯಾವ ತನಿಖಾಧಿಕಾರಿನೂ ಇವ್ರ ಕೈ ಕೆಳಗೆ ಇರೋದಲ್ವಾ? ನೋ ಅದೆಲ್ಲ ಕಾರಣ ಅಲ್ಲ. ನೋಡಿ, ಬೆಂಗಳೂರು ಮಹಾನಗರ ಏನು ಹಳ್ಳಿ ಅಲ್ಲ, ಪಟ್ಟಣ ಅಲ್ಲ. ಇದು ಅಂತಾರಾಷ್ಟ್ರೀಯ ಮಹಾನಗರ. ಇದು ಇಡೀ ಪ್ರಪಂಚ ನೋಡ್ತಾ ಇದೆ ಬೆಂಗಳೂರು ಸಿಟಿಲಿ ಏನಾಗ್ತಾ ಇದೆ. ಬೆಂಗಳೂರು ಸಿಟಿಲಿ ನೀವು ಒಳ್ಳೆ ಆಫ್ರಿಕಾದಲ್ಲಿ ಶವಗಳು ತಗೊತ್ಕೊಂಡು ಹೋದಂಗೆ ನೀವು ಎತ್ಕೊಂಡು ಹೋದ್ರೆ ನೀವು ಅಲ್ಲಿಗೆ ಅಂತಾರಾಷ್ಟ್ರೀಯ ಮಟ್ಟದ ನಮ್ಗೆ ಏನು ಮರ್ಯಾದೆ ಬರ್ತದೆ ನಮಗೆ. ಆಗ he was a very strong chief minister. I have seen him very closely. ಈಗ he is very weak ಮತ್ತು ಕವರ್ಡ್ಲಿ, ಹೇಳಿತನ, ಹೆಲ್ಪ್ಲೆಸ್, ಅಸಹಾಯವಾಗಿದ್ದಾರೆ, ಮತ್ತು ಮಾತು ಕೇಳಲೇಬೇಕು. ಸೊ ದಟ್ ಇಸ್ ಅ ಸಪರೇಟ್ ಚಾಪ್ಟರ್ ಫಾರ್ ಅದಕ್ಕೆ. ಯಾವುದು ಅವ್ರಿಗೆ ಸಾಕಾಗಿದೆ ಅನ್ಸುತ್ತೆ ಸದ್ಯ. ಅವ್ರಿಗೆ ಬಿಟ್ಟರೆ ಸಾಕು ಅಂತಾಗಿದೆ ಅವ್ರಿಗೆ. ಅವ್ರಿಗೆ ರಿವೋಕ್ ಮಾಡ್ದೋ ಆ್ಯಕ್ಚುಲಿ ಅವ್ರು CITಗೆ ಅಪ್ರೋಚ್ ಮಾಡಿದ್ರೆ CIT ಹೊಡೆದಾಕ್ಬಿಡ್ತಾಯಿತ್ತು. ಬಟ್ ಅವ್ರು ಅಪ್ರೋಚ್ ಮಾಡ್ತಾರೋ ಬಿಡ್ತಾರೋ ದಟ್ ಈಸ್ ಡಿಫರೆಂಟ್. ಇಲ್ಲಿ ಬರೀ ಕಾನೂನು ಒಂದೇ ಅಲ್ಲ ಇರೋದು, ಇಲ್ಲಿ ಪರ್ಸನಲ್ ರಿಲೇಷನ್ಶಿಪ್ ಕೂಡ ಇರುತ್ತೆ. ನಾವು ಯಾಕೆ ಎದುರು ಹಾಕೋಬೇಕು, ನಾಳೆ CM ಚೆನ್ನಾಗಿ ನೋಡ್ಕೋಬೋದು ನಮಗೆ ಅಂತ ಇತ್ಯಾದಿಗಳು ಅವ್ರ ಮನಸ್ಸಲ್ಲಿ ಇದ್ರೆ ಇರ್ಬೋದು. ಅದಕ್ಕೋಸ್ಕರ ಅಡಿಷನಲ್ ಕಮಿಷನರ್, ಜೂನಿಯರ್ ಜಾಯಿಂಟ್ ಕಮಿಷನರ್, ಡೆಪ್ಟಿ ಕಮಿಷನರ್ ಎಲ್ಲ ಅಧಿಕಾರಿಗಳು. ಯಾಕೆಂದರೆ ಎಷ್ಟೋ ಸರ್ಕಾರದ ಸೂಕ್ಷ್ಮ ಕೆಲಸಗಳು 4 ಬಾಗಿಲು ಒಳಗಡೆ ಆಗೋವಂಥ ಡಿಸಿಷನ್ಗೆ ಪೊಲೀಸ್ ಕಮಿಷನರ್ ಅದ್ರ ಬಗ್ಗೆ ತಿಳುವಳಿಕೆ ಇರುತ್ತೆ. ಕೆಲವು ಸರ್ತಿ ಒಳ್ಳೆ ಡಿಸಿಷನ್ಸ್ ಇರುತ್ತೆ, ಕೆಲವು ಸರ್ತಿ ಬ್ಯಾಡ್ ಡಿಸಿಷನ್ಸ್ ಇರುತ್ತೆ, ಇನ್ಕರೆಕ್ಟ್. ಬಟ್ ಆದರೆ ಸರ್ಕಾರಕ್ಕೆ ವಿಶ್ವಾಸದಲ್ಲಿರೋವಂಥ ಅಧಿಕಾರಿನೇ ಪೊಲೀಸ್ ಕಮಿಷನರ್. ಅಂಥ ಒಂದು ಪೊಲೀಸ್ ಕಮಿಷನರ್ಗೆ ನೀವೇ ಆಯ್ಕೆ ಮಾಡಿರೋಂಥ ಪೊಲೀಸ್ ಕಮಿಷನರ್ಗೆ ಕನಿಷ್ಠ ನೀವು ಅಸಮಾಧಾನ ಆಗಿದರೆ ಅವ್ರಿಗೆ ವರ್ಗಾವಣೆ ಮಾಡ್ಬೋದಾಗಿ, ಅಥವಾ ರಜೆ ಮೇಲೆ ಹೋಗಿ ಅಂತ ಹೇಳ್ಬೋದಾಗಿತ್ತು, ಅಥವಾ ಬೇರೆ ಜವಾಬ್ದಾರಿ ಅಂತ ಹೇಳ್ಬೋದಾ, ಅಥವಾ ಅದು ಬೇಡ ನೀವು ಫಾರಿನ್ ಒಂದು ರೌಂಡ್ ಹೋಗ್ರಿ ನೀವು ಅಂತ ಹಂಗೆ ಕಳಿಸ್ಬಿಡ್ಬೋದಾಗಿತ್ತಲ್ಲ. ಅಂಥದ್ರಲ್ಲಿ ಇಷ್ಟು ಹೀನಾಯವಾಗಿ ಅವಮಾನ ಮಾಡಿ ಅವ್ರಿಗೆ, ಅವರ ಅಡಿಷನಲ್ ಕಮಿಷನರ್ಗೆ, ಅವ್ರ ಡೆಪ್ಟಿ ಕಮಿಷನರ್ಗೆ, ಅಸಿಸ್ಟೆಂಟ್ ಕಮಿಷನರ್, ಇನ್ಸ್ಪೆಕ್ಟರ್ ಎಲ್ರಿಗೂ ಮಾಡಿದ್ರೆ ಇಟ್ ಈಸ್ ಓನ್ಲಿ ಅವ್ರ ವೈಫಲ್ಯ ಅಲ್ಲ, ಅದು ಸರ್ಕಾರದ ವೈಫಲ್ಯವನ್ನು ಮುಚ್ಚಾಕಕ್ಕೆ ಪೊಲೀಸ್ನವ್ರಿಗೆ ಇದು ಮಾಡ್ತಿದ್ದಾರೆ. ಸರ್ಕಾರ ಏನು ಕ್ರಮ ತೊಗೊಂಡಿತ್ತು? ಏನಾದರೂ ಚೀಫ್ ಸೆಕ್ರೆಟರಿ ಲೆವೆಲಲ್ಲಿ ಏನಾದರೂ ಮೀಟಿಂಗ್ ಆಗಿತ್ತಾ? ಇಷ್ಟು ದೊಡ್ಡ ಜನದಟ್ಟಣೆ ಆಗ್ತಾ ಇದೆ, ಅದು ಫಸ್ಟ್ ಆ್ಯಂಟಿಸಿಪೇಟ್ ಮಾಡಬೇಕು. ಆ ಮೂಡ್ ನೋಡಿಬಿಟ್ಟೆ ಎಮರ್ಜೆನ್ಸಿ ಮೀಟಿಂಗ್ ಇದು ನಡೆದ್ರೆ ಝೂಮ್ ಗೀಮೆಲ್ಲ ಅರ್ಧ ಗಂಟೆ 3/4 ಗಂಟೆ ಸರ್ಕಾರ ಥರ ಯಾವ ಸಂಪನ್ಮೂಲಗಳಿಲ್ಲ ರೀ. ಬೇಕಾಗಿದ್ದಾರೆ ನಮಗೊಂದು 120 ಆ್ಯಂಬುಲೆನ್ಸ್ ಬೇಕು, ನಮಗೆ 5 ಕಿಲೋಮೀಟರ್ ಹಗ್ಗ ಬೇಕು, ನಮಗೆ CCTV ಕ್ಯಾಮ್ರಾ ಬೇಕು, ರಕ್ತದ ಬಾಟಲ್ ಇಷ್ಟು ಬೇಕು, ಹಾಸ್ಪಿಟ್ಲಲ್ಲಿ ಇಷ್ಟು ರೂಮ್ಸ್ ಬೇಕು, 1000 ಸ್ಟ್ರೆಚರ್ ಬೇಕು, ಪ್ರೈವೇಟ್ ಸೆಕ್ಯೂರಿಟಿ ಕರ್ಸ್ ಬೇಕು, ವಾಟರ್ ಬೌಸರ್ ಬೇಕು, ನಮಗೆ ಏನೇನು ಎಕ್ವಿಪ್ಮೆಂಟ್ ಬೇಕಲ್ಲ ಕಾನೂನು ಸುವ್ಯವಸ್ಥೆ ಮಾಡೋಕ್ಕೆ. ಅವ್ರ ಸರ್ಕಾರದಲ್ಲಿ ಎಲ್ಲ ಇತ್ತಲ್ಲ, ಯಾಕೆ ಮಾಡಿಲ್ಲ? ಅದನ್ನು ತೊಗೊಂಡು ಹೋಗಿ ನೀವು ಪೊಲೀಸ್ ಕಮಿಷನರ್ಗೆ ಮಾಡ್ತಾರೆ. ಇಡೀ ಪೊಲೀಸ್ ಇಲಾಖೆದು ಮನೋಬಲ ಕುಗ್ಗೋಗಿದೆ. ನಾವು ಯಾರಿಗೆ ನಂಬಿಟ್ಟು ಕೆಲಸ ಮಾಡೋಕ್ಕಾಗತ್ತಂತೆ. ಆಯಿತು, ರಾಜಕಾರಣಿಗಳೇ ಬೈತಾರೆ, ಚೀಮಾರಿ ಹಾಕ್ತಾರೆ, ದೂರ ಇಡ್ತಾರೆ, ಸರಿ. ಬಟ್ ಆದರೆ ಕಾಯಮಾಗಿ ಪೊಲೀಸ್ ಕಮಿಷನರ್ ತಾನೇ ರಕ್ಷಣೆ ಮಾಡೋದು ಎಲ್ರಿಗೂ. ಎಷ್ಟೋ ಸರ್ತಿ ನಾನು ಒಬ್ಬ DCP ಕೆಲಸ ಮಾಡಿದ್ದೀನಿ, ನಾವೆಲ್ಲ ತಪ್ಪು ಮಾಡಿರ್ತೀವಿ, ಪೊಲೀಸ್ ಕಮಿಷನರ್ ಸರ್ ತಪ್ಪಾಗಿದೆ, ಆಯ್ತು ಬಿಡಪ್ಪ ನಾನು ನೋಡ್ಕೋತೀನಿ, ಉತ್ತರ ಕೊಡ್ತೀನಿ ಅಂತ. ಅದಕ್ಕಿಂತ ಹಿಂದೆ ಇನ್ನೂ ದೊಡ್ಡ ತಪ್ಪುಗಳಿಗೂ ಪೊಲೀಸ್ ಕಮಿಷನರ್ ಮಟ್ಟದಲ್ಲಿ ನೀವು ಪೊಲೀಸ್ ಕಮಿಷನರ್ಗೆ ನೀವು ಹೊಡೆದಾಕ್ಬಿಟ್ರೆ, ಆಲದ ಮರನೇ ಕಡ್ದಾಕ್ಬಿಟ್ರೆ, ನೀವು ಆಲದ ಮರಕ್ಕೆ ಒಳಗಿರೋ ಬೇರೆ ಸಣ್ಣ ಪ್ರಾಣಿಗಳು, ಪಕ್ಷಿಗಳು ಯಾರ ಹತ್ರ ನಾವು ಅಂದರೆ ಈಗ ಯಾರು ಧೈರ್ಯವಾಗಿ ಕೆಲಸ ಮಾಡೋಕ್ಕೆ ಹೋಗಲ್ಲ. ಇಷ್ಟು ನಾವು ರೈಡ್ ಮಾಡ್ತೀವಿ, ಎನ್ಕೌಂಟರ್ ಮಾಡ್ತೀವಿ, ಫಾಲ್ಸ್ ಎನ್ಕೌಂಟರ್ ಮಾಡ್ತೀವಿ, ಯಾರಿಗೊಬ್ಬರು ನಂಬಿರ್ತೀವಿ ಪೊಲೀಸ್ ಕಮಿಷನರ್. ಯಾಕೆಂದರೆ ಈ ಅಧಿಕಾರಿ ವಿಶ್ವಾಸ ಸರ್ಕಾರದಲ್ಲಿದೆ. ಇವ್ರು ಏನು ಹೋಗಿ ಮುಖ್ಯಮಂತ್ರಿ ಕನ್ವಿನ್ಸ್ ಮಾಡಿದರೆ ನಮಗೆ ಅಭಯ ಹಸ್ತ ಇದೆ, ಆ ಅಭಯ ಹಸ್ತಾನೇ ನೀವು ಕಡ್ದಾಕ್ಬಿಟ್ರೆ ನೀವು
ಏನು ಮೆಸೇಜ್ ಕಳಿಸ್ತೀರಾ? ಇಂಥ ಎಷ್ಟೋ ಘಟನೆಗಳು ರಾಷ್ಟ್ರದ್ದಂತಾಗಿದೆ. ರಾಷ್ಟ್ರದಲ್ಲಿ ಎಷ್ಟೋ ಕಡೆ ಸ್ಟ್ಯಾಂಪೀಡ್ ಇತ್ಯಾದಿಗಳ ಯಾವ ಮುಖ್ಯಮಂತ್ರಿನೂ ಕೂಡ ತನ್ನ ಎಲ್ಲಕ್ಕಿಂತ ವಿಶ್ವಾಸದ ಅಧಿಕಾರಿಗೆ ಈ ರೀತಿ ಬಲಿ ಹಾಕಿ ತೆಗೆಯೋದಿಲ್ಲ. ಸೊ ಇದು ಕೇವಲ ದಯಾನಂದ್ ಅಂತ ಅಧಿಕಾರಿಯ ಕಗ್ಗೋಲೆ ಅಲ್ಲ, ಇದು ಸರ್ಕಾರ ಮಾಡಿರೋದು. ಈ ಪೊಲೀಸ್ ಕಮಿಷನರ್ ವ್ಯವಸ್ಥೆ ಇದಲ್ಲ, ಅದರದೇ ಕಗ್ಗೋಲೆ ಮಾಡಿಬಿಟ್ಟಿದ್ದಾರೆ. ಅಂದರೆ ಇಡೀ ಪೊಲೀಸ್ ವ್ಯವಸ್ಥೆ ಇದಲ್ಲ, ಅದು ಅಲ್ಲಾಡೋಗ್ಬಿಟ್ಟಿದೆ. ಯಾರು ನಂಬ್ತಾರೆ? ಯಾರೋ ಯಾವ ಅಧಿಕಾರಿಗೂ ಇನ್ಮೇಲೆ ನಂಬಕ್ಕೆ ಹೋಗಲ್ಲ. ಬಿಡಪ್ಪ ಅವ್ರಿಗೆ ಸಸ್ಪೆಂಡ್ ಮಾಡ್ದಾನೆ ನಮಗೇನು ಬಿಡ್ತಾರಂತ ಇದುವರೆಗೂ ಹೇಳ್ತಾ ಇದ್ದೀನಿ ರೀ. ಎಷ್ಟು ಸರ್ತಿ ಹೇಳಿದ್ದೀನಿ, ಯುವರ್ ಚೀಫ್ ಮಿನಿಸ್ಟರ್, ಯುವರ್ ಡೆಪ್ಟಿ ಚೀಫ್ ಮಿನಿಸ್ಟರ್ ಆ್ಯಂಡ್ ಹೋಮ್ ಮಿನಿಸ್ಟರ್, ಈ 3 ಜನ ಬಿಟ್ಟರೆ ಇನ್ನು ಯಾರೂ ಅಪರಾಧಿನೇ ಇಲ್ಲ. ದೇ ಆರ್ ದಿ ಇಟ್ ಈಸ್ ಕ್ರಿಮಿನಲ್ ನೆಗ್ಲಿಜೆನ್ಸ್. ಹೋಮ್ ಮಿನಿಸ್ಟರ್ ಇಷ್ಟು ದೊಡ್ಡ ಇಲಾಖೆ ನಡೆಸ್ತಾರೆ, ಅವ್ರಿಗೇನು ಇದು ಬೇಡವಾ? ಸೆನ್ಸ್ ಆಫ್ ಅಸೆಸ್ಮೆಂಟ್ ಬೇಡವಾ ಅವ್ರಿಗೆ? ಉಪಮುಖ್ಯಮಂತ್ರಿ ಅವ್ರಿಗೇನು ತರಾತುರಿನ ಅವ್ರಿಗೆ ಅವರು ಪೊಲಿಟಿಕಲ್ ಇದಕ್ಕಾಗಿ ಅವರು ಏರ್ಪೋರ್ಟಲ್ಲಿ ಕಾಣಿಸ್ಕೊಳ್ತಾರೆ, ವಿಧಾನಸೌಧದಲ್ಲಿರ್ತಾರೆ, ಇಲ್ಲಿ ಸ್ಟೇಡಿಯಮಲ್ಲಿರ್ತಾರೆ, ಎಲ್ಲ ಕಡೆ ಕಪ್ಪಗೆ ಮುತ್ತು ಕೊಡ್ತಾ ಇದ್ದಾರೆ. ಅಲ್ಲಿಗೆ ಏನು ಇವ್ರು ಗೆದ್ಕೊಂಬಂದಿರ? ಏನು ಇವ್ರು ಆಟ ಮಾಡ್ಕೊಂಬಂದಿರ? ಆಫ್ಟರ್ ಆಲ್ ಇಟ್ ಈಸ್ ಓನ್ಲಿ ಕ್ಲಬ್ದದು, ರಾಜ್ಯದ ಪದಕನೂ ಅಲ್ಲ, ದೇಶದ ಪದಕನೂ ಅಲ್ಲ ಅದು. ಸೊ ಇಷ್ಟು ಥರ ಮತ್ತು ಮುಖ್ಯಮಂತ್ರಿಗೆ ಇದೆಲ್ಲ ಗೊತ್ತಿದ್ರು ಸಹ ಸಹಿಸ್ಕೊಂಡಿದ್ದಾರಲ್ಲ. ಯಾಕೆ ಸಹಿಸ್ಕೊಂಡಿದ್ದಾರೆ? ಹೀ ಈಸ್ ದ ಒನ್ ಎಲ್ಲ ಒಂದು ಘಟನೆ ಆದರೆ ಬಕ್ ಸ್ಟಾಪ್ಸ್ ವಿತ್ ದ ಚೀಫ್ ಮಿನಿಸ್ಟರ್, ಫಿನಿಶ್ಡ್. ಬೇರೆ ಇನ್ಯಾರಿಗೂ ಅಲ್ಲ. ಈ ಉಳಿದವರೆಲ್ಲ ಕೆಳ ಹಂತದಲ್ಲಿ ಇರೋರು ಅಲ್ಲ. ಅವ್ರ ಮನೆಯವರೆಲ್ಲ ಎಲ್ಲ ಮಂತ್ರಿಗಳ ಕುಟುಂಬದವರು, ಮಕ್ಕಳು, ಮೊಮ್ಮಕ್ಕಳು, ಅಳಿಯಂದ್ರು, ಅವ್ರದ್ದೇ ಕಾಟ ಅಲ್ಲಿ. ಟೆಕ್ನಿಕಲಿ ಸಿಎಂ, ಡೆಪ್ಯೂಟಿ ಸಿಎಂ ಮತ್ತೆ ಗೃಹ ಸಚಿವರು ತಪ್ಪು ಯಾವ ರೀತಿ ಹೇಳ್ಬೋದು? ಈ ಒಂದು ಡೆಪ್ಯೂಟಿ ಸಿಎಂ ವೈಕೇರಿಯಸ್ ರೆಸ್ಪಾನ್ಸಿಬಿಲಿಟಿ, ಓವರ್ ಆಲ್ ರೆಸ್ಪಾನ್ಸಿಬಿಲಿಟಿ ಅವ್ರದ್ದು. ಡೆಪ್ಯೂಟಿ ಸಿಎಂ ಫಾರ್ ಕಂಪ್ಲೀಟ್ಲಿ ಹೈಜಾಕಿಂಗ್ ದಿ ಫೆಸ್ಟಿವಲ್ ವಿತೌಟ್ ಎನಿ ರೀಸನ್. ಹೋಮ್ ಮಿನಿಸ್ಟರ್ ಫಾರ್ ಕಂಪ್ಲೀಟ್ ನೆಗ್ಲಿಜೆನ್ಸ್ ಆಫ್ ಹಿಸ್ ಸಾವರಿನ್ ಡ್ಯೂಟೀಸ್. ಅವ್ರದ್ದು ಸಾವರಿನ್ ಡ್ಯೂಟಿ ಅಂದರೆ ಅವ್ರು ಬಿಟ್ಟು ಇನ್ಯಾರೂ ಕೆಲಸ ಮಾಡೋಕ್ಕಾಗದೆ, ಔಟ್ಸೋರ್ಸ್ ಮಾಡೋದಕ್ಕೆ ಆಗದೆ ಇರೋದಕ್ಕೆ ಅವ್ರು ಕಂಪ್ಲೀಟ್ ಅವ್ರು ಯಾವ ಕರ್ತವ್ಯ ನಿರ್ವಹಿಸಲೇ ಇಲ್ಲ ಹೋಮ್ ಮಿನಿಸ್ಟರ್. ನೋಡ್ರಿ, ಇಂಟೆಲಿಜೆನ್ಸ್ ಎಲ್ಲ CM ಕೈ ಕೆಳಗಿರೋದು. ಹೌದು, ಇವ್ರಿಗೆ ಜನ ತಾನೇ ಆಯ್ಕೆ ಬಂದು ಕೂಡಿಸಿರೋದು, ಜನ ತಾನೇ ಹುಡುಗಿ ಓಡಿಸ್ಬೇಕು. ಅದು ಹೌದು, ದಟ್ ಇಸ್ ಅದು ಅವ್ರ ವಿವೇಚನದಲ್ಲಿ ಅವ್ರು ಮಾಡಿದ್ದಾರೆ ಅಷ್ಟು. ಅವರು ಯಾರ್ಯಾರಿಗೆ ಹೆಂಗೆ ಮಾಡಬೇಕು ಅಂತ, ದಟ್ ಇಸ್ ಹಿಸ್ ಡಿಸಿಷನ್. ಇಟ್ಸ್ ನಾಟ್ ಎ ಕರೆಕ್ಟ್ ಡಿಸಿಷನ್. ಎಷ್ಟು ಜನ ಹಂಗೆ ನೋಡೋಕೆ ಎಷ್ಟು ಜನಕ್ಕೆ ಸಸ್ಪೆಂಡ್ ಮಾಡ್ತಾ ಹೋಗ್ತಾರೆ? DGPಗೆ ಸಸ್ಪೆಂಡ್ ಮಾಡಬೇಕು, DGPಗೆ ಸಸ್ಪೆಂಡ್ ಮಾಡೋಕ್ಕಾಗತ್ತೆ. ಅಂದರೆ ಒಂದು ಸರ್ತಿ ನೀವು ತಪ್ಪು ಮಾಡಿದಂದ್ರೆ ಇನ್ನೂ ಜಾಸ್ತಿ ತಪ್ಪು ಮಾಡಿ ಅಂತ ಹೇಳ್ತಾ ಇದ್ದೀರಾ ನೀವು. ಅವ್ರಿಗೆ ಸಸ್ಪೆಂಡ್, ಅವ್ರಿಗೆ ಯಾಕೆ ಮಾಡಿಲ್ಲ, ಇವ್ರಿಗೆ ಯಾಕೆ ಮಾಡಿದ? ಸಸ್ಪೆಂಡ್ ಮಾಡೋದು ಹೇಳಿದೆ ನಾನು. ಒಳ್ಳೆ ಜುಡಿಷಿಯಲ್ ಎಂಕ್ವೈರಿ ಬೈ ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್, ಸಿಟ್ಟಿಂಗ್ ನಾಟ್ ರಿಟೈರ್ಡ್ ಹೈಕೋರ್ಟ್ ಜಡ್ಜ್. 3 ತಿಂಗಳ ಒಳಗೆ ಮಾಡಿಬಿಟ್ಟು ಇಮಿಡಿಯೇಟ್ ಕ್ರಮ ತಗೊಳ್ಳಿ. ಸರ್, ಈಗ CM, DCM, ಗೃಹ ಸಚಿವರು ಹೊಣೆಗಾರರು ಅಂತ ಹೇಳ್ತಾರೆ. ಹೌದು. ಯಾವ ರೀತಿ ಕ್ರಮ ಆಗಬೇಕು ಅಂತ ಕನ್ನಡಕ್ಕೂ ಏನು ಕ್ರಮ ಆಗಬೇಕು ಸರ್? ದೇ ಶುಡ್ ಸ್ಟೆಪ್ ಡೌನ್. ನೋಡ್ರಿ, ಇದೇ 81ನೇ ಇಸ್ವಿಲಿ ನರಗುಂದಲ್ಲಿ ಆಗಿರೋ ಗಲಿಗೆ ಅವ್ರ ಹೈಕಮಾಂಡ್ ಶುಡ್ ಚೇಂಜ್ ದೆಮ್, ದಟ್ಸ್ ಆಲ್. 3 ಜನ ಶುಡ್, ಆಲ್ ದೀಸ್ 3 ಪೀಪಲ್ ಶುಡ್ ಲೀವ್, ದೇ ಶುಡ್ ಗೆಟ್ ಔಟ್. ಕಾನೂನಾತ್ಮಕವಾಗಿ ಏನು ಮಾಡಬೇಕು ಸರ್? FIR ಆಗಬೇಕು ಅವ್ರ ಮೇಲೆ, ಏನಾಗ್ಬೋದು? ಕಾನೂನಾತ್ಮಕವಾಗಿ ಅವ್ರ ಮೇಲೆ FIR ಕೂಡ ಆಗಿದೆ. ಬಟ್ ಯಾರು ತನಿಖೆ ಮಾಡ್ತಾರೆ? ಮುಖ್ಯಮಂತ್ರಿಗಳ ಯಾರೊಬ್ಬರು ವಕೀಲರೊಬ್ಬರ ಶರ್ಮಾ ಅಂತ ವಕೀಲ್ ಮಾಡಿದಾರಂತೆ. ಅಲ್ಲಿಗೆ ತನಿಖೆ ನೋಡೋಣ. ಯಾವ ತನಿಖಾಧಿಕಾರಿನೂ ಇವ್ರ ಕೈ ಕೆಳಗೆ ಇರೋದಲ್ವಾ? ನೋ ಅದೆಲ್ಲ ಕಾರಣ ಅಲ್ಲ. ನೋಡಿ, ಬೆಂಗಳೂರು ಮಹಾನಗರ ಏನು ಹಳ್ಳಿ ಅಲ್ಲ, ಪಟ್ಟಣ ಅಲ್ಲ. ಇದು ಅಂತಾರಾಷ್ಟ್ರೀಯ ಮಹಾನಗರ. ಇದು ಇಡೀ ಪ್ರಪಂಚ ನೋಡ್ತಾ ಇದೆ ಬೆಂಗಳೂರು ಸಿಟಿಲಿ ಏನಾಗ್ತಾ ಇದೆ. ಬೆಂಗಳೂರು ಸಿಟಿಲಿ ನೀವು ಒಳ್ಳೆ ಆಫ್ರಿಕಾದಲ್ಲಿ ಶವಗಳು ತಗೊತ್ಕೊಂಡು ಹೋದಂಗೆ ನೀವು ಎತ್ಕೊಂಡು ಹೋದ್ರೆ ನೀವು ಅಲ್ಲಿಗೆ ಅಂತಾರಾಷ್ಟ್ರೀಯ ಮಟ್ಟದ ನಮ್ಗೆ ಏನು ಮರ್ಯಾದೆ ಬರ್ತದೆ ನಮಗೆ. ಆಗ he was a very strong chief minister. I have seen him very closely. ಈಗ he is very weak ಮತ್ತು ಕವರ್ಡ್ಲಿ, ಹೇಳಿತನ, ಹೆಲ್ಪ್ಲೆಸ್, ಅಸಹಾಯವಾಗಿದ್ದಾರೆ, ಮತ್ತು ಮಾತು ಕೇಳಲೇಬೇಕು. ಸೊ ದಟ್ ಇಸ್ ಅ ಸಪರೇಟ್ ಚಾಪ್ಟರ್ ಫಾರ್ ಅದಕ್ಕೆ. ಯಾವುದು ಅವ್ರಿಗೆ ಸಾಕಾಗಿದೆ ಅನ್ಸುತ್ತೆ ಸದ್ಯ. ಅವ್ರಿಗೆ ಬಿಟ್ಟರೆ ಸಾಕು ಅಂತಾಗಿದೆ ಅವ್ರಿಗೆ. ಅವ್ರಿಗೆ ರಿವೋಕ್ ಮಾಡ್ದೋ ಆ್ಯಕ್ಚುಲಿ ಅವ್ರು CITಗೆ ಅಪ್ರೋಚ್ ಮಾಡಿದ್ರೆ CIT ಹೊಡೆದಾಕ್ಬಿಡ್ತಾಯಿತ್ತು. ಬಟ್ ಅವ್ರು ಅಪ್ರೋಚ್ ಮಾಡ್ತಾರೋ ಬಿಡ್ತಾರೋ ದಟ್ ಈಸ್ ಡಿಫರೆಂಟ್. ಇಲ್ಲಿ ಬರೀ ಕಾನೂನು ಒಂದೇ ಅಲ್ಲ ಇರೋದು, ಇಲ್ಲಿ ಪರ್ಸನಲ್ ರಿಲೇಷನ್ಶಿಪ್ ಕೂಡ ಇರುತ್ತೆ. ನಾವು ನಾವು ಯಾಕೆ ಎದುರು ಹಾಕೋಬೇಕು, ನಾಳೆ CM ಚೆನ್ನಾಗಿ ನೋಡ್ಕೋಬೋದು ನಮಗೆ ಅಂತ ಇತ್ಯಾದಿಗಳು ಅವ್ರ ಮನಸ್ಸಲ್ಲಿ ಇದ್ರೆ ಇರ್ಬೋದು. ಅದಕ್ಕೋಸ್ಕರ